ಎಲ್ಲರಿಗೂ ನಮಸ್ಕಾರ. ಇವತ್ತು ಸಾಹಿತ್ಯ ಮತ್ತು ಸಮಾಜಕ್ಕೆ ಇರುವ ಸಂಬಂಧವನ್ನು ಒಂದಿಷ್ಟು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಬಂದಿದ್ದೀನಿ. ಸಾಹಿತ್ಯಕ್ಕೂ ಮತ್ತು ಸಮಾಜಕ್ಕೂ ಇರುವ ಸಂಬಂಧ ಏನು, ಸಾಹಿತ್ಯ ಮತ್ತು ಸಮಾಜದ ಈ ಅವಿನಾಭಾವ ಸಂಬಂಧದಲ್ಲಿ ಯಾವುದು ಯಾವುದರ ಹೋಲಿಕೆ ಮತ್ತು ಯಾವುದು ಯಾವುದರ ಪ್ರಭಾವ, ಸಾಹಿತ್ಯ ಸಮಾಜದ ಮೇಲೆ ಪರಿಣಾಮ ಬೀರುತ್ತಾ, ಸಾಹಿತ್ಯದಿಂದ ಸಮಾಜದಲ್ಲಿ ಬದಲಾವಣೆ ಆಗುತ್ತಾ, ಸಾಹಿತ್ಯ ಎಷ್ಟೆಲ್ಲ ಸಮಾಜದ ಮೇಲೆ ಬದಲಾವಣೆ ತರಬಹುದು. ಇಡೀ ಜಗತ್ತಿನ ಚರಿತ್ರೆಯಲ್ಲಿ ಸಾಹಿತ್ಯ ಸಮಾಜದ ಮೇಲೆ ಯಾವ ಪರಿಣಾಮ ಬೀರಿದೆ, ಸಾಹಿತ್ಯದಿಂದ ಯಾವುದರ ಕ್ರಾಂತಿಗಳು ನಡೆದಿವೆ ಮತ್ತು ಸಮಾಜ ಹೇಗೆ ಸಾಹಿತ್ಯವನ್ನು ಎದುರುಗೊಳ್ಳುತ್ತೆ ಮತ್ತು ಸಮಾಜ ಹೇಗೆ ಸಾಹಿತ್ಯವನ್ನು ಒಳಗೊಳ್ಳುತ್ತೆ, ಸಮಾಜದ ಈ ಗತಿಬಿಂಬವನ್ನು ಸಾಹಿತ್ಯ ಹೇಗೆ ಅದನ್ನು ಅನಾವರಣ ಮಾಡುತ್ತೆ, ಸಮಾಜ ಹೇಗೆ ಸಾಹಿತ್ಯವನ್ನು ಒಳಗೊಳ್ಳುತ್ತೆ. ಸ್ನೇಹಿತರೆ, ಇವೆರಡು ಸ್ವತಂತ್ರ ಘಟಕಗಳು ಅಲ್ಲ, ಇವು ಸ್ವತಂತ್ರ ವಿರೋಧಗಳು ಅಲ್ಲ, ಇವು ಒಂದರೊಳಗೊಂದು ಪ್ರಭಾವ ಬೀಸುವ, ಒಂದರೊಳಗೊಂದು ಜೀವಿಸುವ ಒಂದು ಜೀವಜಲವಾಗಿದೆ. ಸಾಹಿತ್ಯ ಮತ್ತು ಸಮಾಜ. ಸಾಹಿತ್ಯ ಅಂದರೆ ಒಬ್ಬ ವ್ಯಕ್ತಿಯ ಅನುಭವಗಳ ಒಂದು ಸಾರಮೊತ್ತ. ಆ ಸಾರಮೊತ್ತದಲ್ಲಿ ಲಿಖಿತವಾಗಿಯೂ ಬರಬಹುದು, ಅಲಿಖಿತವಾಗಿಯೂ ಬರಬಹುದು, ಲಿಖಿತ ಪರಂಪರೆಯಲ್ಲೂ ಬರ್ಬೋದು ಮತ್ತು ಮೌಖಿಕ ಪರಂಪರೆಯಲ್ಲೂ ಬರ್ಬೋದು. ಅದು ಒಬ್ಬ ವ್ಯಕ್ತಿಯ ತನ್ನ ಅನುಭವಗಳನ್ನು ಹೇಳಿ ದಾಖಲಿಸುವ ಒಂದು ನುಡಿಕ್ರಿಯೆ ಕೂಡ. ಅದು ಆ ನುಡಿಕ್ರಿಯೆಯಲ್ಲಿ ಅವತ್ತಿನ ಕಾಲಘಟ್ಟದ ಸಂಕೀರ್ಣತೆಯನ್ನು, ಸಂದಿಗ್ಧತೆಯನ್ನು ಮತ್ತು ಆ ಕಾಲಘಟ್ಟದ ಆಗು ಹೋಗುಗಳ ಬಗ್ಗೆ ಭಾಷೆಯ ಮೂಲಕ ತಮ್ಮ ಅನುಭವಗಳನ್ನು ದಾಖಲಿಸಿ ಅನಾವರಣ ಮಾಡುತ್ತಾರೆ. ಅನೇಕ ಸಾಹಿತಿಗಳು, ಕವಿಗಳು, ಬರಹಗಾರರು, ಋಷಿಮುನಿಗಳು, ನಾಟಕಕಾರರು ಎಲ್ಲರೂ ಬಂದಿದ್ದಾರೆ. ಹಾಗೆ ಮೌಖಿಕ ಪರಂಪರೆ ಕೂಡ ಬಂದಿದೆ. ಏಕೆಂದರೆ ಜಗತ್ತಿನಲ್ಲಿ ಮೌಖಿಕ ಪರಂಪರೆ ಅಗಾಧವಾಗಿದೆ. ಲಿಖಿತ ಪರಂಪರೆ ಈಗ ಇತ್ತೀಚೆಗೆ ಬಂದಿರೋದು. ಹಾಗಾಗಿ ಸಾಹಿತ್ಯ ಆ ಲಿಖಿತ ಪರಂಪರೆಯಾಗಿ ಸಮಾಜದ ಮೇಲೆ ಅದು ಬೆಳಕು ಚೆಲ್ಲುತ್ತೆ, ಸಮಾಜಕ್ಕೆ ಅದು ಒಂದು ಕೊಡುಗೆ ನೀಡುತ್ತೆ. ಸಮಾಜದಲ್ಲಿ ಜೀವಿಸುವ ಎಲ್ಲ ಜನಸಮುದಾಯದ ಜನಗಳು ಆ ಸಾಹಿತ್ಯವನ್ನು ನೋಡ್ತಾರೆ, ಕೇಳ್ತಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಸಾಹಿತ್ಯ ಎಲ್ಲವನ್ನು ಒಳಗೊಳ್ಳುವ ಕ್ರಿಯೆ. ಕೇವಲ ಸಾಹಿತ್ಯ ಮಾತ್ರ ಸಮಾಜವನ್ನು ಒಳಗೊಳ್ಳೋದಿಲ್ಲ. ಸಮಾಜದಲ್ಲಿ ಎಲ್ಲವಿರುತ್ತೆ. ಸಂಗೀತ ಇರುತ್ತೆ, ಸಾಹಿತ್ಯ, ಕ್ರೀಡೆ, ಕಲೆ, ಇನ್ನು ಅನೇಕ ವಿಷಯಗಳು ಸಮಾಜದಲ್ಲಿ ಇರುತ್ತೆ. ಸಾಹಿತ್ಯ ಕೂಡ ಒಂದು. ಏಕೆಂದರೆ ಪ್ರತಿಯೊಬ್ಬರಿಗೂ ಒಂದು ಸಾಹಿತ್ಯ ಬೇಕು. ಈ ಸಾಹಿತ್ಯದಿಂದಲೇ ಅವರು ತಮ್ಮ ಅನುಭವಗಳ ಸಾರವನ್ನು ಈ ಜಗತ್ತಿನ ಮುಂದೆ ಇಡಬೇಕಾಗುತ್ತೆ. ಏಕೆಂದರೆ ಒಂದು ಭಾಷೆ, ಆ ಭಾಷೆಯ ಮೂಲಕವೇ ಕಟ್ಟಿಕೊಡುವ ಆ ಸಾಹಿತ್ಯ ಸಮಾಜದ ಒಂದು ಛಂದೋಗತಿಯ ಒಂದು ಹೊಸ ಆವರಣವನ್ನು ಮಾಡುತ್ತೆ. ಹೀಗಾಗಿ ಸಾಹಿತ್ಯಕ್ಕೂ ಮತ್ತು ಸಮಾಜಕ್ಕೂ ಒಂದು ದೊಡ್ಡ ಅವಿನಾಭಾವ ಸಂಬಂಧ ಇದೆ. ಸಮಾಜ ಎಲ್ಲವನ್ನ ಒಳಗೊಳ್ಳುತ್ತಾ ಹೋಗುತ್ತೆ, ಎಲ್ಲವನ್ನ ಸ್ವೀಕರಿಸುತ್ತೆ, ಎಲ್ಲವನ್ನ ದಾಖಲಿಸುತ್ತೆ, ಎಲ್ಲವನ್ನ ವಿಮರ್ಶೆಗೆ ಒಳಪಡಿಸುತ್ತೆ. ಎಲ್ಲ ರಹದಾರಿಗಳ, ಎಲ್ಲ ಕಾಲುದಾರಿಗಳ ಪಯಣಗಳನ್ನು ಲೆಕ್ಕ ಹಾಕುತ್ತಾ ಮುಂದೆ ಹೋಗುತ್ತೆ. ಸಾಹಿತ್ಯ ಕೂಡ ಅಷ್ಟೇ. ಅವತ್ತಿನ ಕಾಲಘಟ್ಟದ, ಅವತ್ತಿನ ಪರಂಪರೆಯ ಮೂಲ ಚೂಲಗಳನ್ನು ಅಭ್ಯಾಸ ಮಾಡಿ ತಮ್ಮ ಅನುಭವಗಳ ಮುಖಾಂತರ ದಾಖಲು ಮಾಡುತ್ತೆ. ಏಕೆಂದರೆ ಜಗತ್ತಲ್ಲಿ ಅನೇಕ ವಿಷಯಗಳು ದಾಖಲಾಗಿವೆ. ಸಾಹಿತ್ಯ ಇಲ್ದಲೇ ಹೋದರೆ ಮನುಷ್ಯ ಜಡತ್ವಕ್ಕೆ ಅಂಟಿಕೊಳ್ಳುತ್ತಿದ್ದ. ಹಾಗಾಗಿ ಸಾಹಿತ್ಯ ಅನ್ನೋದು ಒಬ್ಬ ವ್ಯಕ್ತಿಯ, ಒಂದು ಸಮಾಜದ, ಒಂದು ದೇಶದ, ಇಡೀ ಜಗತ್ತಿನ
ಬೆಳವಣಿಗೆಗೆ ಸಹಾಯ ಆಗುತ್ತೆ. ಹಾಗೆ ಸಮಾಜ ಕೂಡ ದೊಡ್ಡ ಕ್ಯಾನ್ವಾಸು. ಈ ದೊಡ್ಡ ಕ್ಯಾನ್ವಾಸಲ್ಲಿ ಎಲ್ಲವೂ ಇರುತ್ತೆ. ಈ ಸಮಾಜದ ದೊಡ್ಡ ಕ್ಯಾನ್ವಾಸ್ಗೆ ಸಾಹಿತ್ಯ ಕೂಡ ಒಂದು ಅಂಗವಾಗಿರುತ್ತೆ. ಇವೆರಡು ಪರಸ್ಪರ ಅಂಗಗಳೇ. ಇವೆಲ್ಲವೂ ಪರಸ್ಪರ ಅಂಗಗಳೇ. ಇವು ಒಂದರೊಳಗೊಂದು ಬೆರೆತು ಒಂದಕ್ಕೊಂದು ಪ್ರಭಾವ ಬೀರುತ್ತಾ ಹೋಗುತ್ತದೆ. ಈಗ ನಾವೆಲ್ಲ 1ನೇ ಶತಮಾನದಿಂದ 21ನೇ ಶತಮಾನದಲ್ಲಿದ್ದೀವಿ. ಅನೇಕ ರಾಷ್ಟ್ರಗಳಲ್ಲಿ ಆಯಾ ಬರಹಗಾರರು, ಕವಿಗಳು, ಸಾಹಿತಿಗಳು ಎಲ್ಲ ಬಂದು ಹೋಗಿದ್ದಾರೆ. ಅವರು ಬಿಟ್ಟು ಹೋಗಿರುವ ಪುಸ್ತಕಗಳು ಕೂಡ ನಮ್ಮ ಕಣ್ಮುಂದಿದೆ. ಅವರು ವ್ಯಕ್ತಪಡಿಸಿರುವ ವಿಚಾರಧಾರೆಗಳು, ಅನಿಸಿಕೆಗಳು, ಮಾನವೀಯ ಮೌಲ್ಯಗಳು, ಮನುಷ್ಯ ಸಂಬಂಧಗಳು, ಅವರ ವಿನಯ, ಮುಗ್ಧತೆ, ಸರಾಗ, ಸಹಜತೆ ಇವೆಲ್ಲವೂ ಆ ಪುಸ್ತಕದಲ್ಲಿದೆ. ಸಮಾಜ ಅದನ್ನು ಒಳಗೊಳ್ಳುತ್ತೆ. ಸಮಾಜದಲ್ಲಿರುವ ಜನಗಳು ಆ ಪುಸ್ತಕಗಳನ್ನು ಓದ್ತಾರೆ, ಆ ಸಾಹಿತ್ಯ ಓದ್ತಾರೆ. ಆ ಸಾಹಿತ್ಯ ಓದಿ ಅವರು ತಮ್ಮ ಜೀವನದಲ್ಲಿ ಬದಲಾವಣೆಗೆ ಹಾತೊರೆಯುತ್ತಾರೆ. ಹಾಗಾಗಿ ಸಮಾಜಕ್ಕೂ ಮತ್ತು ಸಾಹಿತ್ಯಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಈ ಸಂಬಂಧವನ್ನು ನಾವು ತುಂಬ ಸೂಕ್ಷ್ಮವಾಗಿ ಹೇಳಬೇಕು ಮತ್ತು ಆ ಸೂಕ್ಷ್ಮ ಗೆರೆಯನ್ನು ಅರ್ಥ ಮಾಡ್ಕೋಬೇಕು ನಾವು. ಏಕೆಂದರೆ ನಾವು ಪರಿಪೂರ್ಣವಾಗಿ ಏಕ್ದಮ್ ಸಾಹಿತ್ಯ ಸಮಾಜವನ್ನು ಬದಲಾವಣೆ ಮಾಡುತ್ತೆ, ಸಾಹಿತ್ಯದಿಂದ ಸಮಾಜ ಕ್ರಾಂತಿಯಾಗುತ್ತೆ ಅನ್ನೋ ಭ್ರಮೆ ಅಲ್ಲ. ಅದು ನಿಧಾನಗತಿಯಲ್ಲಿ ಆಗುತ್ತದು. ನಿಧಾನಗತಿಯಲ್ಲಿ ಆ ನುಡಿ ಕ್ರಿಯೆ ಸಮಾಜದ ಮೇಲೆ ಬೀಳುತ್ತೆ. ಹಾಗಾಗಿ ನಾವು ಸಮಾಜವನ್ನು ಅರ್ಥ ಮಾಡಿಕೊಳ್ಳುತ್ತಲೇ, ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಲೇ, ಸಮಾಜದಲ್ಲಿರುವ ಎಲ್ಲ ಜನ ಸಮುದಾಯಗಳನ್ನು ಅರ್ಥ ಮಾಡಿಕೊಳ್ಳುತ್ತಲೇ ಎಲ್ಲ ಸಮುದಾಯಗಳನ್ನು ನಾವು ಪ್ರೀತಿ ಮಾಡುತ್ತಲೇ, ಪ್ರೀತಿ, ಭ್ರಾತೃತ್ವ, ಸಂತೋಷ, ಸಹೋದರತೆ, ಮನುಷ್ಯತ್ವ, ಮಾನವೀಯ ಮೌಲ್ಯಗಳು, ಬದುಕಿನ ಮೂಲಭೂತ ಕಾತುರ ಇವೆಲ್ಲವನ್ನು ನಾವು ನೋಡುತ್ತಲೇ ನಾವು ಮುಂದೆ ನಡೆಯಬೇಕಾಗಿದೆ ಮತ್ತು ಸಾಹಿತ್ಯವನ್ನು ನಾವು ಓದಬೇಕಾಗಿದೆ. ಸಾಹಿತ್ಯ ನಮ್ಮನ್ನು ಒಂದು ಹೊಸ ಪ್ರಪಂಚಕ್ಕೆ ತಗೊಂಡು ಹೋಗುತ್ತೆ, ಒಂದು ಹೊಸ ಹುಟ್ಟಿನ ಕಡೆಗೆ ತಗೊಂಡು ಹೋಗುತ್ತೆ. ಅದು ಯಾವುದೇ ಸಾಹಿತ್ಯ ಆಗಿರಲಿ, ಯಾವುದೇ ಪ್ರಕಾರ ಆಗಿರಲಿ, ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಸಾಹಿತ್ಯವನ್ನು ಓದ್ಬೋದು. ಸಾಹಿತ್ಯ ಒಂದು ಸಮಾಜದ ಪ್ರತಿಬಿಂಬ, ಸಮಾಜ ಕೂಡ ಸಾಹಿತ್ಯದ ಪ್ರತಿಬಿಂಬ. ಇವೆರಡು ಕಣ್ಣುಗಳು ಮನುಷ್ಯನ ವ್ಯಕ್ತಿತ್ವಕ್ಕೆ, ಮನುಷ್ಯನ ಅಸ್ಮಿತೆಗೆ, ಮನುಷ್ಯನ ಸೃಜನಶೀಲತೆಗೆ ಸಹಕಾರಿಯಾಗಿವೆ. ಭಾಷೆ ಇಲ್ಲದಲೇ ಹೋಗಿದರೆ, ಸಾಹಿತ್ಯ ಇಲ್ಲದಲೇ ಹೋಗಿದರೆ ಮನುಷ್ಯ ಯಾವ ರೀತಿ ಇರ್ತಿದ್ದಾರೆ ಅನ್ನೋದನ್ನು ನೀವೇ ಊಹೆ ಮಾಡಿ. ಮತ್ತು ಈ ಸಮಾಜದಲ್ಲಿ ಎಲ್ಲರೂ ಇದ್ದಾರೆ. ಇಲ್ಲಿ ಅಕ್ಷರಸ್ಥಿದ್ದಾರೆ, ಅನಕ್ಷರಸ್ಥಿದ್ದಾರೆ, ಅವಿದ್ಯಾವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ. ಕೆಲವರಿಗೆ ಅಕ್ಷರ ಗೊತ್ತಿರುತ್ತೆ, ಕೆಲವರಿಗೆ ಅಕ್ಷರ ಗೊತ್ತಿರಲ್ಲ. ಇವೆಲ್ಲವೂ ಸಮಾಜದ ಪ್ರತಿಬಿಂಬಗಳೇ. ಈ ಸಮಾಜದ ಪ್ರತಿಬಿಂಬಗಳನ್ನು ಬದಲಾಯಿಸುತ್ತಾ, ಬದಲಾವಣೆಗೆ ಒಳಗೊಳ್ಳುತ್ತಾ, ಬದಲಾವಣೆಗೆ ಹೊಸ ದಾರಿ ನೀಡುವ ಒಂದು ಸಾಧನ ಅಂದರೆ ಸಾಹಿತ್ಯ. ಆ ಸಾಹಿತ್ಯದ ಮೂಲಕ ನಾವು ಜನಸಮುದಾಯವನ್ನು, ಸಮಾಜವನ್ನು ಒಂದು ಪ್ರೀತಿಯ ಸೆಳೆತದಲ್ಲಿ ನಾವು ಅದನ್ನು ಬಂಧಿಸಬೇಕು. ಸಾಹಿತ್ಯ ಒಟ್ಟು ಜನಸಮುದಾಯದ ಕಲೆಗಳ ಒಂದು ಗೌರವಿಗೆ ಸಹಕಾರಿಯಾಗುತ್ತೆ. ಸ್ನೇಹಿತರೆ, ಸ್ವಲ್ಪ ಜಾಸ್ತಿ ಆಯಿತು ಅಂತ ಕಾಣುತ್ತೆ. ಹಾಗಾಗಿ ನನ್ನ ಮನಸ್ಸಲ್ಲಿ ಬಹಳ ದಿನದಿಂದ ಈ ವಿಷಯ ಕುರಿತಾನೇ ಇತ್ತು. ಹಾಗಾಗಿ ನಿಮ್ಮ ಮುಂದೆ ಇವತ್ತು ಅಭಿವ್ಯಕ್ತಿ ಮಾಡಿದ್ದೀನಿ. ಸಾಹಿತ್ಯಕ್ಕೂ ಮತ್ತು ಸಮಾಜಕ್ಕೂ ಒಂದು ದೊಡ್ಡ ಸಂಬಂಧ ಇದೆ. ಆ ಸಂಬಂಧವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತಲೇ ಸಾಹಿತ್ಯದಿಂದ ಸಮಾಜ, ಸಮಾಜದಿಂದ ಸಾಹಿತ್ಯ ಇವೆರಡು ಎರಡು ಕಣ್ಣುಗಳಿದ್ದ ಹಾಗೆ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.